ಹಾಯ್ ಫ್ರೆಂಡ್ಸ್, ಫೈನಲಿ ಏರ್ಟೆಲ್, ಜಿಯೋ ಹಾಗೂ ವಿಐ ಈ ಒಂದು ನೆಟ್ವರ್ಕ್ ಪ್ರೊವೈಡರ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಯಾರ್ಯಾರೆಲ್ಲ ಫೀಚರ್ ಫೋನ್ ಯೂಸ್ ಮಾಡ್ತಾ ಇದ್ರಿ, ಜೊತೆಗೆ ಡ್ಯುಯಲ್ ಸಿಮ್ ಯೂಸ್ ಮಾಡ್ತಾ ಇದ್ರಿ, ನಿಮ್ಗಳಿಗೆ ಅಂತಾನೆ ಒಂದು ಹೊಸ ಪ್ಲಾನ್ ನ ಲಾಂಚ್ ಮಾಡಿದ್ದಾರೆ. ಯಾವ ಒಂದು ಪ್ಲಾನ್, ಈ ಒಂದು ಪ್ಲಾನ್ ವರ್ತ್ ಇದೆಯಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೂಡಲೇ ಲೈಕ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮೊದಲನೇದಾಗಿ ಈ ಒಂದು ಟ್ರಾಯ್ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಈ ಒಂದು ಟ್ರಾಯ್ ಅನ್ನೋದೇನಿದೆ, ಇದು ಎಲ್ಲಾ ನೆಟ್ವರ್ಕ್ ಪ್ರೊವೈಡರ್ ಗಳಿಗೂ ಒಂದು ಅನೌನ್ಸ್ಮೆಂಟ್ ಮಾಡಿತ್ತು. ಸೊ ಯಾರ್ಯಾರೆಲ್ಲ ಬೇಸಿಕ್ ಫೋನ್ ಯೂಸ್ ಮಾಡ್ತಾ ಇದಾರೆ, ಜೊತೆಗೆ ಡ್ಯುಯಲ್ ಸಿಮ್ ಯೂಸ್ ಮಾಡ್ತಾ ಇದಾರೆ, ಸೊ ಅವ್ರಗಳಿಗೆ ನಿಮ್ಮ ಒಂದು ಪ್ಲಾನ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು. ಅಂದ್ರೆ ಏನಕ್ಕೆ ಅಂದ್ರೆ ಇಂಟರ್ನೆಟ್ ಸಮೇತ ನಾವು ರೀಚಾರ್ಜ್ ಮಾಡ್ತಾ ಇದ್ವಿ ಡ್ಯುಯಲ್ ಸಿಮ್ ಯೂಸರ್ಸ್, ಮತ್ತೆ ಕೀಪ್ಯಾಡ್ ಫೋನ್ ಯೂಸ್ ಮಾಡೋರು ಇಂಟರ್ನೆಟ್ ಸೇರಿಸಿ ನಾವು ದುಡ್ಡು ಪೇ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಈ ಒಂದು ಡ್ಯುಯಲ್ ಸಿಮ್ ಯೂಸರ್ಸ್ ಗಳಿಗೆ, ಕೀಪ್ಯಾಡ್ ಫೋನ್ ಯೂಸರ್ಸ್ ಗಳಿಗೆ ಇಂಟರ್ನೆಟ್ ಅನ್ನೋದು ಅಗತ್ಯ ಇರೋದಿಲ್ಲ. ಹಂಗಾಗಿ ಇಂಟರ್ನೆಟ್ ಸರ್ವಿಸ್ ನ ಪ್ಲಾನ್ ಅಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ. ಜೊತೆಗೆ ವ್ಯಾಲಿಡಿಟಿ ಅನ್ನೋದನ್ನ ಅವ್ರಿಗೆ ಜಾಸ್ತಿ ಮಾಡಿ, ಪ್ರೈಸ್ ಅನ್ನೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಇವನ್ 20 ರೂಪಾಯಿಂದಲೂ ಪ್ಲಾನ್ ನ ಸ್ಟಾರ್ಟ್ ಮಾಡಿ ಅಂತ ಕೂಡ ಹೇಳಿದ್ರು. ಆದ್ರೆ ಈ ಒಂದು ನೆಟ್ವರ್ಕ್ ಪ್ರೊವೈಡರ್ ಗಳು 20 ರುಪೀಸ್ ಇಂದ ಯಾವುದೇ ರೀತಿ ಪ್ಲಾನ್ ನ ಇದುವರೆಗೂ ಲಾಂಚ್ ಮಾಡಿಲ್ಲ. ಐ ಹೋಪ್ ಮುಂದಿನ ದಿನಗಳಲ್ಲಿ ತಗೊಂಡ್ಬರ್ತಾರೆ ಅನ್ಕೊಳ್ಳೋಣ. ಸೊ ಇವಾಗ ಸದ್ಯಕ್ಕೆ ಇರೋ ಪ್ಲಾನ್ ಗಳಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿ ಹೊಸದಾಗಿ ಪ್ಲಾನ್ ನ ಲಾಂಚ್ ಮಾಡಿದ್ದಾರೆ. ಸೊ ಏನ್ ಪ್ಲಾನ್ ಅಂತ ನಾನು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಎಲ್ಲ ನೆಟ್ವರ್ಕ್ ಪ್ರೊವೈಡರ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.